ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿ ಬಂಧು ಮಿತ್ರರೇ. ನಾವ್ ಹೇಳಿದ್ವಲ್ಲ ನಿಮಗ ನಾವ್ ರೆಡಿ ಆಗವ್ರದೆ ಅಂತ. ಯಾಕ ಗೊತ್ತಾ? ಸ್ಪೆಷಲ್ ಅದ. ಸ್ಪೆಷಲ್ ಇದೆ. ಆದ್ರೂ ಇವತ್ತು ಮನೆಯೊಳಗ ಅಮ್ಮ ಇದ್ದಾರ, ಮಾವನು ಇದ್ದಾರ, ಇಬ್ರು ಪೇಷಂಟ್ ಇದ್ದಾರ. ಅವರಿಗೆ ಮಕ್ಕಳಿಗೆ ಬಿಟ್ಟು ಅವ್ರ ಸಲುವಾಗಿ ಅವ್ರ ಕಾಳಜಿ ಮಾಡ್ಲಿಕ್ಕೆ ಫ್ರೆಂಡ್ಸ್ ಮಕ್ಕಳಿಗೆ ಹೇಳ್ಕೊಂಡು ನಾವು ಒಂದು ಕಾರ್ಯಕ್ರಮ ಹೋಗ್ತಾ ಇದೀವಿ. ಏನ್ ಕಾರ್ಯಕ್ರಮ? ಅದು ಸಂಡೇ. ಇವತ್ತ ಸಂಡೇ ದಿನ ಆದ್ಮೇಲೆ ರಜೆ ದಿನ ಟೈಮ್ ಹೇಳಿದಾರ. ನಮಗೆ 8 ಗಂಟೆ ಆಗಿದೆ. ಶ್ರೀ ವಾಸುದೇವ್ ದುರ್ಗಪ್ಪ ದೊಡ್ಡಮನೆ ಅಮೀನ್ಗಢ್ ಅವರು ಇಲ್ಲಿ ಬೆಳಗಾವಿಯಲ್ಲಿ ರಾಮತೀರ್ಥ ನಗರದಲ್ಲಿ ಇದ್ದಾರೆ. ಕರ್ನಾಟಕ ಸರ್ಕಾರದ ಜವಳಿ ಮತ್ತು ಟೆಕ್ಸ್ಟೈಲ್ ಹ್ಯಾಂಡ್ಲೂಮ್ಸ್ ಅಂಡ್ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಉಪ ನಿರ್ದೇಶಕರಾಗಿ 31 ಮೇ 2026 ಅವರು ನಿವೃತ್ತಿಯಾಗಿದ್ದಾರೆ ಹಾವೇರಿಯಿಂದ. ಸೊ ಅವರಿಗೆ ಸತ್ಕಾರ ಸಮಾರಂಭ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ದಿಂದ ನಾವು ಇಟ್ಕೊಂಡಿದೀವಿ. ಆ ಕಾರ್ಯಕ್ರಮಕ್ಕೆ ನಾವು ಇಬ್ರು ದಂಪತಿಗಳು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ಕಾರ್ಯಕ್ರಮ ಯಾವ ರೀತಿ ಆಗ್ತದ, ಯಾರ್ಯಾರು ಬಂದಿರ್ತಾರೆ ಎಲ್ಲರಿಗೂ ಭೇಟಿ ಮಾಡಿಸ್ತೀವಿ. ನೀವು ಕೂಡ ನೋಡ್ರಿ, ಬರ್ರಿ. ಓಕೆ, ಎಲ್ಲರಿಗೂ ನೋಡೋ ಕುತೂಹಲ. ಫಸ್ಟ್ ಟೈಮ್ ನಾವು ನಮ್ಮ ಹಿರಿ ಜೀವ ಅವ್ರಿಗೆ ನಮಗೂ ಬಹಳ ಖುಷಿ ಐತಿ. ಅವ್ರಿಗೆ ಕರ್ಕೊಂಡು ಹೋಗ್ಬೇಕು, ಅವ್ರು ಎಲ್ಲ ನೋಡ್ಬೇಕಂತ ಐತಿ. ಕರೆ ಅವ್ರಿಗೆ ಆರಾಮಿಲ್ಲ ಪಾಪ. ಇಬ್ರಿಗೂ ಕ್ಷಮಾತಾರ, ಇಬ್ರಿಗೂ ಸ್ವಲ್ಪ ವೀಕ್ ಆಗ್ಯಾರ. ಅದ್ರ ಸಲುವಾಗಿ ಇನ್ನೂ ಅವ್ರ ಆರಾಮ್ ಗಟ್ಟಿ ಆಗ್ಲಿ, ಮತ್ತ ಅವ್ರಿಗೆ ಕರ್ಕೊಂಡು ಹೋಗೋಣ. ಅದು ಒಂದ್ ಟೈಮ್ बರ್ತದ. ನಡೀರಿ ಹೋಗೋಣ. मम्मी आज संध्याकाळी इथं आमचं ऑफिस मध्ये एक आमच्या साहेबांचं रिटायरमेंट आहे. रिटायरमेंट जेवणाची व्यवस्था आहे. मी आणि संगीता दोघं जाऊन येतो. तोपर्यंत तू आणि बसवंत अंकल समृद्धी शरण घरात राहतात. नंतर तुम्हाला सगळं जेवण तर काढून द्यायचं. आम्ही तिथे जेवण येतो. तुम्ही जेवण आराम झोप करायचं. आम्ही येतो. ओके ओके बाय. आणि समूह तुम्हाला गोळ्या तर सगळं देते. आणि आल्यावर आम्ही येता टायमाला शरणला फोन करता. मग दरवाजा उघडताय आणि तुम्ही काय चिंता करू नका. जर टाइम होते ते आता सगळं जेवण ऑफिस मध्ये जाऊ दे. आम्ही जेवण बघतो. ಓಕೆ ಓಕೆ ವಿಮಾನಿಗಳೇ, ನೋಡಿದ್ರಿ ನಮ್ಮ ಅತ್ತೆಯವ್ರಿಗೆಲ್ಲ ಹೇಳಿ ಮಾಡಿ ಈಗ ನಾವು ಖುಷಿಯಿಂದ ಇಬ್ರು ಹೋಗ್ತಾ ಇದೀವಿ. ಆರಾಮಾಗಿ ಫುಲ್ ಎಂಜಾಯ್ ಮಾಡೋಣ. ಅಲ್ಲಿಯೂ ಕಾರ್ಯಕ್ರಮ, ಅಲ್ಲಿ ಏನಿದೆಯಲ್ಲ ನಮ್ಮ ರೋಲ್ ಅಲ್ಲಿಯೂ ನಿಭಾಯಿಸೋಣ. ನಡೀರಿ ಹೋಗೋಣ. ಅವ್ರ ಫಂಕ್ಷನ್ ಇಲ್ಲೇ ಇದೆ. ಮೋಸ್ಟ್ಲಿ ಯಾರ್ಯಾರು ಬಂದಿದ್ದಾರೆ ನೋಡೋಣ. ನಡೀರಿ. ಇಲ್ಲೇ ಇದಾರಲ್ಲ ಸರ್. ನಮಸ್ತೆ ಸರ್. ನಮಸ್ತೆ 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 ರೀ. ಆರಾಮಿದ್ದೀರಿ? ಹಾಯ್, ಹೇಗಿದ್ದೀರಿ? ನಮಸ್ತೆ. ಚೆನ್ನಾಗಿ ಕಾಣಿಸ್ತೀವಿ. ಹಂಗಾಗದು ಸರ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಒಳ್ಳೆ ಹೆಸರು ಇಟ್ಬಿಟ್ಟಿದ್ದೀರಾ ಸರ್ ನಮಗ. ನಮಸ್ತೆ. ಆರಾಮಿದ್ದೀರಿ? ಹೌದಾ? ಆರಾಮ್, ನೀವು ಆರಾಮ? ಬಂದ್ವಿ. ಜೊತೆಯವ್ರು ಆರಾಮಿದ್ದೀರಿ? ಆರಾಮ. ಸುಂತವ್ರ ನೀವು ಯಾವ ಬಂದಿದ್ದೀನ? ಭಾಳ ಮಸ್ತ್ ಮಾಡಿದ್ದೀರ. ಎಲ್ಲ ಓಡಾಡಿ ಖುಷಿ ಆಯಿತು. ಆರಾಮದಾರ ಎಲ್ಲರೂ? ಮಕ್ಕಳು ಬಂದಿಲ್ಲ. ಮನೆಯೊಳಗೆ ಅತ್ತೆ ಮಾವ ಎಲ್ಲ ಮನೆ ಬಂದಿದ್ದಾರೆ. ಸರ್ ಅವ್ರು ಇಲ್ಲಿ ಕಾಣಿಸ್ತಾ ಇಲ್ಲ. ಅವರೆಲ್ಲ ಚಾಯ್ಸ್ ಮಾಡಿ ತಗೋತಾರೆ. ಸ್ಯಾಟೀಸ್ ಆಗಲಿ ಏನೇ ಇದ್ರು ಕೂಡ. ಖುಷಿ ಆಯ್ತು ನಮ್ಗೆ ನೋಡಿ.
ಹಾ ಅದೇ ಕಾಂಗ್ರೆಸ್ ಮಾಡಿದ್ರಲ್ಲ ಅದೇ ಸರ್ ಅನ್ನ ಮಾಡಿದ್ರಿ ಅದೇ ಹೇಳಿದ್ರು. ಬರ್ತಾರೇನೋ ಅನ್ಕೊಂಡ್ವಿ ಅವ್ನ. ಹಾ ಇಲ್ಲ ರೀ ಅವ್ನಿಗೂ ಇಲ್ಲ ಅಂತ ಹೇಳಿ ಅದೇ ರೀ ನೋಡ್ಬೇಕು ಅದೇನು ಬರ್ತಾನೋ ಏನು ಗೊತ್ತಿಲ್ಲ. ಯಾಕಂದ್ರೆ ಅಜ್ಜಿ ಬೇರೆ ಮನೆ ಒಳಗೆ ಅದಾರ, ಆಮೇಲೆ ನಮ್ಮ ಪಪ್ಪ ಅವರು ಬಂದಿದ್ದಾರೆ. ಅಲ್ಲ ಈಗ ಒಂದ್ ಸ್ವಲ್ಪ ಪಿ ಜಿ ತಯಾರಿ ಮಾಡ್ತಾ ಇದ್ದಾನ. ಒಂದ್ 2 ತಿಂಗಳು ಅಷ್ಟೇ ಟೈಮ್ ಅದ. ದೊಡ್ಡ ಪಾರ್ಟಿ ಮಾಡೋಣ, ಪಿ ಜಿ ಆಗ್ಲಿ ಎಲ್ಲಿ ಸೀಟ್ ಸಿಗ್ತದ ನೋಡೋಣ, ನಮ್ಗೆ ಮಾಡಕ್ ಬರ್ತದ. ನಿಮ್ಮ ಆಶೀರ್ವಾದ ಅಂತೂ ಸದಾ ಅವನ ಮೇಲೆ ಐತಿ. ಹಾ ಅದೇ ರೀ ಎಲ್ಲಾ ಕಾರ್ಯಕ್ರಮ ನಿಮ್ಗೆಲ್ಲಾರು ಕರೆದ್ ಮಾಡೋಣ ಅಂತಂದ್ವಿ. ಕಾಲೇಜ್ ಒಳಗ ಅಲಾವ್ ಇರ್ಲಿಲ್ಲ. ವಿಡಿಯೋ ಮುಖಾಂತರ ನೀವು ನೋಡಿದೀರಾ, ಇಷ್ಟ ಆಗದ ನಿಮ್ಗ. ಆಯ್ತಾಯ್ತ್ರಿ. ಕಸಾಯ ಬಾಳತನ ಬರೈತ್ ಸಿಗ. ಆರಾಮಿದ್ದೀರಿ? ಆರಾಮಿದೀಮ, ನಾವು ಆರಾಮಿದೀವಮ್ಮ. ಹಾಯ್. ಮ್ಯಾಚಿಂಗ್ ಎಲ್ಲ ವೈಟ್ ಹಾಕೊಂಡಿದ್ದೀರಾ? ಪಪ್ಪಾನು ವೈಟ್ ಹಾಕೊಂಡಿದ್ದೀರಾ? ಮಮ್ಮಿ ಎಲ್ಲರೂ ಸೇರಿ ವೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರಿಗೂ ಬಂದ ತಕ್ಷಣ ಇದು ಪುದೀನಾ ಜ್ಯೂಸ್ ಅಂತ ಈ ರೀತಿ ಇರ್ತದೆ. ಈ ರೀತಿ ಇಟ್ಟಿದ್ದಾರೆ ನೋಡಿ. ಎಲ್ಲರಿಗೂ ವ್ಯವಸ್ಥೆ ಅದು ಮಾಡಿದ್ದಾರೆ. ಎಲ್ಲ ಸೂಪದು ಅದು ಇದು ಎಲ್ಲ ರೆಡಿ ಇಟ್ಕೊಂಡಾರ ಅವ್ರೆ ಅಂತ ಇದಾರ್ರಿ. ನಾವು ಇಲ್ಲೇ ವಿಶ್ ಮಾಡ್ತಿದ್ವಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿ. ಅಲ್ಲ ಅನ್ನ ವಿಶ್ ನೀವು ಮೆಸೇಜ್ ಓಕೆ ಅನ್ನ, ನಿಮ್ಮ ಆಶೀರ್ವಾದದಿಂದ ಎಲ್ಲಾನು ಚೆನ್ನಾಗಾಯ್ತು. ಹಾ ಓಕೆ ರೀ. ಅದೇ ರೀ ನೋಡಿ, ಅನ್ನ ಕೇಳಲಿಲ್ಲ, ನೀವು ತಗೋರಿ. ಹೌದಾ, ಸ್ಮಾರ್ಟ್ ಕಾಣಿಸ್ತಾ ಇದಾರ ಅವ್ರು. ಮತ್ತೆ ಏನ್ ಗೊತ್ತಾ, ಎಲ್ಲಾರು ವೈಟ್ ಮ್ಯಾಚಿಂಗ್ ಹಾಕೊಂಡ್ ಬಂದಾರ ಅವ್ರೆ. ನಮಸ್ತೆ, ಆರಾಮಿದ್ರಿ ಸರ? ಮೊನ್ನೆ ಫೋನ್ ಮಾಡಿ ನಮ್ಗೆಲ್ಲ ಮಾತಾಡಿದ್ರಿ, ವಿಶ್ ಮಾಡಿದ್ರಿ. ಆರಾಮಿದ್ದೀರಿ? ನಾವು ಆರಾಮಿದೀವ್ರಿ. ಬರ್ರಿ, ಮಕ್ಕಳು ಆರಾಮಿದಾರ್ರಿ. ಬರ್ರಿ ಕುತ್ಕೋ ಬರ್ರಿ. ನೋಡ್ತಿರ್ತೀರಿ? ಇವತ್ತು ಬೆಳಿಗ್ಗೆ ನೋಡಿದ್ರೆ ಈಗ ಯಾವಾಗ ಮಗಳಿಗೆ ಭೇಟಿ ಆಗೋದು? ನಾವು ಕರ್ಕೊಂಡ್ ಬರ್ಬೇಕಾಗಿತ್ತು. ಇವತ್ತ ಭೇಟಿ ಆಗ್ತಿದ್ವಲ್ಲ. ಹಾ ಭೇಟಿ ಆಗೋನ್ ತಗೊಳ್ರಿ. ಹಾ ಆಯ್ತಾಯ್ತು, ಹಂಗೆ ಮಾಡ್ರಿಪ್ಪ, ಕರ್ಕೊಂಡ್ ಬರ್ರಿ. ನಮ್ ಭಾಗ್ಯ ಅದ ನೀವು ಕರ್ಕೊಂಡ್ ಬರೋದು. ಬರ್ರಿ, ಜ್ಯೂಸ್ ತಗೊಳ್ಳಿ, ಅಲ್ಲಿ ಜ್ಯೂಸ್ ಇದೆ, ಚೆನ್ನಾಗಿದೆ. ಸರ್ ಜ್ಯೂಸ್ ತಗೊಂಡೇ ಬಂದ್ಬಿಡ್ರಿ. ಈ ಕಡೆ ಸಫಾರಿ ಮಸ್ತ್ ಕಾಣಿಸ್ತಾ ಇದೆ ಸರ್ ನಿಮಗ. ಅಲ್ಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕೇನೋ ಈಗ. ಅಲ್ಲ ಸರ್, ಅವ್ರಿಗೆ ಸಫಾರಿ ಚಂದ ಕಾಣಿಸ್ತಾ ಇದೆಯಲ್ಲ. ನಾನು ಅವಾಗ ನೋಡಿದ್ದೆ ಸಂಕ್ರಾಂತಿ ಹಬ್ಬ ಒಳಗೆ ನಿಮಗೆ, ಅವಾಗ ಭೇಟಿಯಾಗಿದ್ದು. ಅದ್ರ ನಂತರ ಇವಾಗ ಇದು. ಬನ್ನಿ ನಾನು ತಗೊಂಡಿದ್ದೀನಿ, ಅಲ್ಲಿದೆ. ಬರ್ರಿ ಕುತ್ಕೊಳ್ಳೋಣ ಬರ್ರಿ. ಹೌದ್ರಿ, ಎಲ್ಲ ಚಂದಾಗದ್ರಿ. ಏನ್ ಇರೋದ್ರೊಳಗರಿಪ್ಪ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡ್ ಮಾಡಿದೀವಿ. ಹೌದ್ರಿ, ಅಲ್ಲ ನಾವು ಕಲಿಸ್ತೀವಿ, ನೀವು ಬರೀ ನಮ್ಮನಿಗೆ ಬರ್ರಿ ಅಷ್ಟೇ. 1-2 ಸ್ಟೆಪ್ ಹಿಡಿದ್ರೆ ನೀವು ಕಲ್ತು ಬಿಡ್ತೀರಾ. ಸರಿ ಕುತ್ಕೋರಿ. ಖುಷಿ ಆಯ್ತು ನಿಮ್ಗೆಲ್ಲ ನೋಡಿ. ಯಾಕಂದ್ರೆ ನೀವು ಹಾ ಆಯ್ತು. ನಿಮ್ಮ ಮಗಳಿಗೂ ನಮ್ಮ ಕಡೆಯಿಂದ ನಾವು ಧನ್ಯವಾದ ಹೇಳ್ತೀವಿ. ಎಷ್ಟೊಂದು ಪ್ರೀತಿಯಿಂದ ನೀವು ಹೇಳ್ತಾ ಇದ್ದೀರಾ, ನಮಗೂ ನೋಡ್ಬೇಕಾಗೈತಿ. ನೀವು ಹಂಗೆ ಮಾಡ್ರಿ. ಹಬ್ಬಕ್ಕೆ ನಮ್ಮ ಮನೆಗೆ ಕರ್ಕೊಂಬರ್ರಿ, ಭೇಟಿ ಆಗೋಣ. ತಗೊಳ್ರಿ. ಓಕೆ. ಬರ್ರಿ. ಆರಾಮಿದ್ದೀರಿ? ಏನ್ರಿಪ್ಪ, ಎಷ್ಟು ದಿನ ಆದ್ಮೇಲೆ ಭೇಟಿ ಆಗೋದು ನಿವಾಗ? ಆರಾಮ್, ನೀವು ಆರಾಮ? ಆರಾಮಿದೀಯಾ? ಇವನು ಮಗ? ಹೌದಾ, ಇಷ್ಟು ದೊಡ್ಡ ಮಗಿದಾನ? ಅಲ್ಲ ಅವಾಗ ಫಂಕ್ಷನ್ಗಳು ನೋಡಿದೀವೋ ಏನಿಲ್ಲ? ಏನ್ ಬಂದಿದೀಯ ಅವಾಗ ದಾಂಡಿಯಾದೊಳಗೆ? ಮಮ್ಮಿ ಅವಾಗ ನೋಡಿದ್ ನಿಮಗ? ಹೌದಾ, ಆರಾಮಿದೀಯಾ? ಖುಷಿ ಆಯ್ತು. ಚಂದ ಕಾಣಿಸ್ತಾ ಇದ್ದೀರಿ. ಸರ್ ಬಂದ್ರಲ್ಲ ಸರ್ನು, ಸರ್ ಜೊತೆನೆ ಬರೆಯಲ್ಲ. ಹಾ ಜೋಡಿಯಾಗಿ ಬರ್ರಿ ಮೇಡಮ್, ಬರ್ರಿ. ದುರ್ಗಪ್ಪ ದೊಡ್ಡಮನಿ ಉಪನಿರ್ದೇಶಕರು, ಜವಳಿ ಮತ್ತು ಟೆಕ್ಸ್ಟೈಲ್ ಇಲಾಖೆಯ ಉಪನಿರ್ದೇಶಕರಾಗಿ ದಿನಾಂಕ 31/5/2026 ಹಾವೇರಿಯಿಂದ ಅವರು ನಿವೃತ್ತಿಯಾಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ. ಅವರ ಒಂದು ನಿವೃತ್ತಿಯ ಅಂಗವಾಗಿ ಇವತ್ತು ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಆದರ್ಶ ಪ್ಯಾಲೇಸ್ ಹೋಟೆಲ್ನಲ್ಲಿ ಒಂದು ಅವರಿಗೆ ಸತ್ಕಾರ ಸಮಾರಂಭವನ್ನು ಪ್ರೋತ್ಸಾಹ ಫೌಂಡೇಶನ್ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಂತಹ
ಎಲ್ಲ ಬಾಂಧವರಿಗೆ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ಪರವಾಗಿ ಹಾಗೂ ಶ್ರೀ ವಾಸುದೇವ ದೊಡ್ಡಮನೆ ಸರ್ ಅವರ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕ ಪರವಾಗಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನಮಸ್ತೆ, ಆರಾಮಿದ್ದೀರಿ? ಭಾಳ ಲೇಟ್ ಆಯ್ತಲ್ಲ. ಬರ್ರಿ ಬರ್ರಿ ಬರ್ರಿ, ನಮಸ್ತೆ. ಆರಾಮಿದ್ದೀರಾ? ಆರಾಮ. ನಮಸ್ತೆ ನಮಸ್ತೆ. ನೀನ್ ಯಾರ ಮಗ? ಹೋಯ್ ಈ ತಗೋಬನ್ನಿ ಆಯ್ತು. ಮೇಡಮ್ ನಮಸ್ತೆ, ಆರಾಮಿದ್ದೀರಿ? ಬರ್ರಿ. ಅವ್ರು ಎಲ್ಲಿ ಜಾಗ ಕೇಳಾತಿದ್ರಂತ ಇವತ್ತ ಮಂತ್ರಿಗೆ ಹೋಗ್ಬಂದವ್ರು. ಹೌದಾ? ನಮ್ಮ ನೆನಪು ಮಾಡಿದ್ರ? ನಾನು ಈ ಸರ್ ಜೊತೆ ಮಾತಾಡಿದೆ ಅದನ್ನೇ. ಹೌದಾ? ಅದೇ ನನಗೂ ಹೇಳಿದ್ದೆ. ಅವರು ಮಾಮನ್ ಮಗ ಅಂತೆ, ಸರ್ ಅವ್ರ ಮಾಮನ್ ಮಗ ಅಂತ. ನೀವು ಅದೇ ನಿಮ್ಮ ಬಗ್ಗೆ ಭಾಳ ಮಾತಾಡಿದಾರೆ ಅವರು. ಚಿತ್ರರಂಗದಲ್ಲಿ ಸುಮಧುರ ಕಂಡ ಅಪರೂಪದ ಗಾಯನ ಶೈಲಿ, ಹಾಡುಗಳ ಮೂಲಕ ಕೋಟ್ಯಾಂತರ ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಸ್ಥಾನ ಪಡೆದಿರುವ ಗಾನ ಕೋಗಿಲೆ, ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ ಜಾನಕಿ ಅಮ್ಮನವರು ನಿನ್ನೆ ಜುಲೈ 11ರಂದು ಹೃದಯಾಘಾತದಿಂದ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುವ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ಪರಮಾತ್ಮ ಅವರ ದಿವ್ಯ ಆತ್ಮಕ್ಕೆ ಮುಕ್ತಿ ಕರುಣಿಸಲಿ. ಓಂ ಶಾಂತಿ ಸದ್ಗತಿ ಹೇಳುತ್ತಾ ಅವರಿಗೆ ನಮ್ಮ ನುಡಿ ನಮನಗಳೊಂದಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ 1 ನಿಮಿಷದ ಮೌನ ಆಚರಣೆಯಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತ ಈ ಸಭೆಯಲ್ಲಿ ಕೇಳ್ಕೊಳ್ತಾ ಗೀತೆಗಳಿಗೆ ಧ್ವನಿಯಾಗಲು ನಾವು ಪ್ರಯತ್ನ ಮಾಡೋಣ. ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಶ್ರೀಯುತ ವಾಸುದೇವ ದೊಡ್ಡಮನಿ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ವೇದಿಕೆಗೆ ಜೊತೆಗೆ ಅವರ ಧರ್ಮಪತ್ನಿ ಶ್ರೀಮತಿ ರೇಖಾ ಕಣ್ಣಮ್ಮರು ಕೂಡ ವೇದಿಕೆಗೆ ಬರಬೇಕು. ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಈ ದಂಪತಿಗೆ ವೇದಿಕೆಯ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ. ಸುದೀರ್ಘ ಕಾಲಾವಧಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಸಕ್ಸಸ್ಫುಲ್ ಆಗಿ ತಮ್ಮ ಸರ್ವಿಸ್ ಅನ್ನು ಮುಕ್ತಾಯಗೊಳಿಸಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಪ್ರೋತ್ಸಾಹ ಫೌಂಡೇಶನ್ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಿರುವ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಉಪನಿರ್ದೇಶಕರಾಗಿ ರಿಟೈರ್ಡ್ ಆಗಿದೆ ಅಂತ ನಮಗೆ ಅನಿಸ್ತಾ ಇಲ್ಲ. ಮೊನ್ನೆ ಜಸ್ಟ್ ಆಗ ನಾವು ಮಾತಾಡುವಾಗ ಸರ್ ನೀವು ರಿಟೈರ್ಡ್ ಆಗಿರೋದು ಕೇಳಿದ ಮೇಲೆ ಹೌದು ಅಂತ ಅಂತಾರೆ. ಆದ್ಮೇಲೆ ಅಕೌಂಟೆಂಟ್ಗೆ ಹೇಳ್ಬೇಕಂದ್ರೆ ಸರ್ ಈಗ ರಿಟೈರ್ಡ್ ಆಗಿರೋದು ಅಂದ್ರೆ ಈಗ ಪೂರ್ತಿ ವರ್ಷ ನಿಮ್ಗೆ ಸಿಗ್ತಾ ಇದೆ. ಮೊದಲು ಅವರು ಅರ್ಧ ವರ್ಷ ಇತ್ತು, ಫುಲ್ ಪಗಾರ ಇತ್ತು. ಹೌದಲ್ಲ? ಫುಲ್ ಪಗಾರ ಅರ್ಧ ವರ್ಷ ಇತ್ತು ಅವರು. ಈಗ ಅರ್ಧ ಪಗಾರ ಫುಲ್ ವರ್ಷ ಸಿಗ್ತಾ ಇದ್ದಾರೆ. ಈಗ ಫುಲ್ ವರ್ಷ ಸಿಗೋದ್ರಿಂದ ಈಗ ಅವರಿಗೆ ಹೇಗೆ ರಿಟೈರ್ಡ್ ಆದ್ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರ್ತಾವ ಮನೆ ಒಳಗೆ. ಸರ್ ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ, ಆದ್ರೆ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ. ಈಗ ರಿಟೈರ್ಡ್ ಆಗಿರಿ, ಫುಲ್ ಶಿಫ್ಟ್ ಆಗಿರಿ, ಈಗ ಪಗಾರ ಅರ್ಧ ಇದೆ, ಅದ್ರೊಳಗೆಲ್ಲ ಜೀವನ ನಾವು ಕಳಿಬೇಕು. ಇಬ್ರು ಮಕ್ಕಳಿಗೂ ಸೆಟಲ್ ಆಗ್ತಾ ಇದ್ದಾರೆ. ಒಬ್ರು ಡಾಕ್ಟರ್ ಇದ್ದಾರೆ, ಒಬ್ರು ಇಂಜಿನಿಯರ್ ಇದ್ದಾರೆ, ಒಳ್ಳೆ ಎಜುಕೇಶನ್ ಕೊಟ್ಟಾರ. ಈಗ ತಂದೆದ ಕರ್ತವ್ಯ ಏನಿದೆಯಲ್ಲ ಅವರೆಲ್ಲ ಒಳ್ಳೇದು ಸರ್ ಮಾಡ್ತಾ ಇದ್ದಾರೆ. ಅವರು ರಿಟೈರ್ಡ್ ಅವ್ರದ್ದು ಎಲ್ಲ ಜೀವನ, ಅವರೆಲ್ಲ ಲೈಫ್, ತುಂಬ ಆಯುಷ್ಯ ಎಲ್ಲ ಸುಖಕರವಾಗಲಿ. ಈ ಮುಸ್ಸಂಜೆಯ ತುಂಬು ಹೃದಯದ ನಮಸ್ಕಾರಗಳು. ದೊಡ್ಡಮನಿ ಸರ್ ಅವರು ಜರ್ನಿ ಆಗಿತ್ತಂತಂದ್ರೆ, ಸರ್ಕಾರಿ ನೌಕರಿಗೆ ಸೇರಿದೀವಿ ಅಂತಂದ್ರೆ ನಮ್ದು ಲಾಂಗ್ ಜರ್ನಿ ಇದ್ದಂಗೆ. ಅಂದ್ರೆ ಕುಂತ ಮೇಲೆ ನಾವು ರಿಟೈರ್ಡ್ ಆದ್ಮೇಲೆ ಇಳಿತೀವಿ, ಅಲ್ಲಿ ತನ ನಮ್ಮ ಜರ್ನಿ ಇರ್ತೈತ. ಅದರ ಜರ್ನಿ ಹೆಂಗಿರ್ಬೇಕಂದ್ರೆ ಸುಖಕರವಾದಂಥ
ಹೆವಿ ಆದಂತ ಜರ್ನಿ ಇತ್ತಂದ್ರ ರಿಟೈರ್ಡ್ ಆಗೋ ಟೈಮ್ದಾಗ ಯಾವುದೋ ತೊಂದರೆಗಳಿರೋದಿಲ್ಲ. ಆ ರೀತಿ ಅವರು ಯಾವುದೇ ಅಹಿತಕರಗಳ ಘಟನೆ ನಡೀಲಾರ್ದಂಗನ್ನ ತಮ್ಮ ಲಾಂಗ್ ಜರ್ನಿಯನ್ನು ಅತ್ಯಂತ ಖುಷಿಯಾಗಿ ಮುಗಿಸಿದ್ದು ಅದು ಒಂದು ತಪಸ್ಸಂತ ಈ ಒಂದು ವೇಳೆಯಲ್ಲಿ ಹೇಳಿಕೊಡ್ತೇನೆ. ಆ ರೀತಿಯಾಗಿ ಅವರು ಒಂದು ನೌಕರಿಯಿಂದ ನಿವೃತ್ತಿ ಆಗಿದ್ದಕ್ಕೆ ಅವ್ರ ಚಪ್ಪಾಳೆ ಮೂಲಕ ಅವ್ರನ್ನ ಇನ್ನೊಮ್ಮೆ ಸ್ವಾಗತಿಸಬೇಕು. ಸುವಾಸನೆಯನ್ನ ಮರಳಿ ಅರಳಿ ನಿಮ್ಮ ಸುವಾಸನೆಯನ್ನ ಎಲ್ರಿಗೂ ಹಂಚ್ರಿ ಅಂತ ಹೇಳ್ತಾ ಈ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇವತ್ತು ನಿಜವಾಗಲೂ ಅತ್ಯಂತ ಒಂದು ಸುದಿನ ಅಂತ ಅನ್ನಿಸ್ತದೆ. ಯಾಕಂದರೆ ನಮಗಷ್ಟೇ ಅಲ್ಲ, ಹಾಗೂ ನಮ್ಮ ಆತ್ಮೀಯರಾದಂಥ ವಾಸ್ತು ದೊಡ್ಡಮನಿ ಸಾಹೇಬ್ರವರ ಜೀವನದಲ್ಲಿ ಚಿರಸ್ಮರಣೀಯ ದಿನ ಅಂತ ನಾನು ಭಾವಿಸುತ್ತೇನೆ. ಸಲ್ಲಿಸಿ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಿವೃತ್ತಿ ಹೊಂದುತ್ತಾ ಇರುವುದು ಅತ್ಯಂತ ಒಂದು ಸಾಮಾನ್ಯವಾದ ವಿಷಯ ಅಂತ ತಿಳ್ಕೊಬೇಕು. ಯಾಕಂದ್ರೆ ನಾನು ಸರ್ಕಾರಿ ನೌಕರಿಯಲ್ಲಿದ್ದೇನೆ. ಪ್ರತಿಯೊಂದು ಹಂತದಲ್ಲಿ ಎಷ್ಟೊಂದು ಸಂಕಷ್ಟಗಳು ಬರ್ತವೆ, ಪ್ರತಿ ಹಂತದಲ್ಲಿ ಪ್ರತಿಯೊಂದು ಹೆಜ್ಜೆಗೆ ಎಷ್ಟೊಂದು ಅಡಚಣೆಗಳು ಬರ್ತವೆ. ಆ ಅಡಚಣೆಗಳನ್ನು ತಡೆದು ಮೀರಿ ನಮ್ಮ ಸೇವೆಯನ್ನು ಅತ್ಯಂತ ನಿಷ್ಠಾವಂತವಾಗಿ ನೀಡುವುದಿದೆಯಲ್ಲ, ಅದು ಅತ್ಯಂತ ಗೌರವವಾದ ಒಂದು ಚಾಲೆಂಜಿಂಗ್ ಆಗುತ್ತೆ. ಆ ಒಂದು ಸೇವೆಯನ್ನು 36 ವರ್ಷದ ಸೇವೆ ನಿಜವಾಗಲೂ ಯಾವುದೇ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದೆ ಅವರು ಪೂರ್ಣಗೊಳಿಸಿದ್ದಾರೆ. ಹಾಗೂ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಒಂದು ನಿವೃತ್ತಿ ಜೀವನಕ್ಕೆ ನಾನು ಶುಭ ಕೋರ್ತೇನೆ. ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಸಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತೇಳಿ ಹೇಳ್ತಾರೆ ಬಸವಾದಿ ಪ್ರಮಥರು. ಇದು ಹೇಳಿದಾಗ ಅವರೊಂದು ಮಾತು ಹೇಳ್ತಾರೆ, ಈ ಶಿವಶರಣನಲ್ಲಿ ಸತಿಪತಿ ಒಂದಾದ ಭಕ್ತಿ ಹಿತ ಉಪ್ಪೊಂಗುವುದು ಸಿರ್ಬೇಕೆ ಅಂತ. ಅದು ಇಲ್ಲಿ ಸಾರ್ಥಕ ಆಗತ್ತೆ ಅಷ್ಟೇ. ನಿಮ್ಗೆ ಯಾರಿಗೆ ಎಷ್ಟು ಕನ್ನಡ ತಿಳಿತು ನನಗೆ ಗೊತ್ತಿಲ್ಲ, ನಾನು ಮಾತಾಡೋದು ಕನ್ನಡನೇ, ಪ್ಯೂರ್ ಕನ್ನಡ, ಅದು ಜವಾರಿ ಕನ್ನಡ. ಸತಿಪತಿ ಒಂದಾದ ಭಕ್ತಿ ಹಿತ ಉಪ್ಪೊಂಗುವುದು ಸೇವೆಗೆ ಅಂತೇಳಿ ಅವ್ರು ಹೇಳಿದ್ದಾರೆ ಬಸವಣ್ಣವರು 12ನೇ ಶತಮಾನದಲ್ಲಿ. ಇದು ಹೆಂಗಂದ್ರ ಈ ನೌಕರಿ ಅಂದ್ರ ಆನಿ ಲಗ್ನ ಆದಂಗ. ಅದ್ರಾಗ ಈ ಇತ್ತೀಚಿನ ದಿನಮಾನಗಳಲ್ಲಿ ಏನು ದಡದಿಂದ ಆ ದಡಕ್ಕೆ ಸೇರ್ಬೇಕಾಗೋದೇ ಬಹಳ ಕಷ್ಟ ಆಗವ. ಸಂಸ್ಕಾರವಂತ ಮನಿತನ ಅಂದ್ರೆ ನೋಡಿ, ಅವರು ಇಷ್ಟು ದಿವಸ ನೌಕರಿ ಮಾಡ್ಯಾರಲ್ಲ, ಆ ನೌಕರಿ ಹಂಗ್ ಮಾಡ್ಯಾರ ಅಂದ್ರೆ ಆ ಕನ್ನಡಿ ಆ ಮಕ್ಕಳಲ್ಲಿ ಪ್ರತಿಬಿಂಬ ಆಗ್ತದೆ, ಮಕ್ಕಳಲ್ಲಿ ಕಾಣ್ತದೆ. ಒಳ್ಳೆ ಜಾಬ್ ಅದ, ಒಳ್ಳೆ ನೌಕರಿ ಮಾಡ್ತಾ ಇದಾರೆ, ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂದ್ರೆ ಅದೇ ದೊಡ್ಡದು ಈ ಕಾಲದಲ್ಲಿ. ಅವ್ರು ಹೆಂಗಂದ್ರೆ ಹಾಲುಂಡು ಸಂಸಾರ. ನಮ್ಮ ಜನಪದದಲ್ಲಿ ಹೇಳ್ತಾರೆ ಏನು, ಈ ತವರುಗಣಿ ನೆನೆಸುವಾಗ ಹೆಣ್ಮಕ್ಳೆಲ್ಲರೂ ಹೇಳ್ತಾರೆ, ಹಾಲುಂದವರಿಗೆ ಏನೆಂದು ಹಾಡಲ್ಲಿ ಬಳಿ ದಂಡಿಗಿರುವ ಕರಿಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳಿ. ಅವ್ರದ್ದು ಹೆಂಗಂದ್ರೆ ಜೀವನ, ಅವ್ರದ್ದು ಎಲ್ಲರನ್ನೂ ಅಪ್ಕೊಳ್ಳೋರು. ಕಾಗಿ ಒಂದಗಳು ಕಂಡರೆ ಕೂಗಿ ಕರೆಯುವುದು ತನ್ನ ಕುಲವೆಲ್ಲ, ಕೋಳಿ ಒಂದು ಕುಡುಗು ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವೆಲ್ಲ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೆ ಕಾಗಿ ಕೋಳಿಗಿಂತ ಕರಕಷ್ಟದ ಕಾರಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದಕ್ಕೆ ಅವರು ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ತಿ, ನಿಮ್ಮ ಮನಸ್ಸಾಕ್ತಿ. ಹಂಗಂತ ವೇದಿಕೆ ಮೇಲಿದ್ದಂತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ವಾಸುದೇವ್ ದೊಡ್ಡಮನಿ ಸಾಹೇಬ್ರೆ ಮತ್ತು ಅವರ ಶ್ರೀಮತಿಯವರೇ, ಎಲ್ಲ ನನ್ನ ಸಮಾಜದ ಬಂಧು ಭಗಿನಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಸೋದರರೇ, ವಾಸುದೇವ್ ದೊಡ್ಡಮನಿ ಸಾಹೇಬ್ರ ಬಗ್ಗೆ ಒಂದೆರಡು ಮಾತಾಡ್ಲಿಕ್ಕೆ ನನಗೆ ಏನು ಮಾತಾಡಬೇಕು ಅನ್ನೋದು ತೋಚ್ತಾ ಇಲ್ಲ. ಅದ್ರಾಗ ನಮ್ಮ ಜನಪದ ಸಾಹಿತಿ, ಜಾನಪದ ಕವಿ ಜ್ಯೋತಿರ್ಲಿಂಗ ಹೊನಗಡ್ಡಿಯವರು ಬಹಳ ಮಾರ್ಮಿಕವಾಗಿ ಮಾತಾಡೋದು. ನಮ್ಮ ಲೋಕರಿಯವರು ಮಾತಾಡೋದು. ಅವ್ರ ಮುಖದಾಗ ಯಾವತ್ತೂ ಹಸನ್ಮುಖಿ, ನಗುಮುಖ, ಅವ್ರು ಬೇಜಾರು ಅನ್ನೋದ ನಾವು ನೋಡಲಿಲ್ಲ. ಅದಕ್ಕೆ ಅವ್ರು ಯಾವತ್ತು ಅವ್ರಿಗೆ ನೋಡಿದ್ರೆ ಒಂದು ಬಸವಣ್ಣವ್ರ ವಚನ ನನ್ನ ನೆನಪಿಗೆ ಬರ್ತದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮಿಚ್ಚಿ ಹೌದೌದು ಎನ್ನಬೇಕು ಅಂತ.
ಇವತ್ತಿನ ಈ ಗುಣಗಾನ ನೋಡಿದರೆ ನನಗೊಂದು ನಮ್ಮ ಜಾನಪದ ಹಾಡಿದ ಒಂದಿಷ್ಟು ಅಂದ್ರೆ ನೆನಪು ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ಹುಟ್ಟಿದ ಹುಳವೊಮ್ಮೆ ಸಾಯುವುದೋ, ಕಟ್ಟಿದ ಮನೆಯೊಮ್ಮೆ ಬೀಳುವುದೋ, ಸೃಷ್ಟಿಯ ನಿಯಮವಿದೋ ಎಲೆ ಮಾನವ, ಸೃಷ್ಟಿಯ ನಿಯಮವಿದೋ ಎಲೆ ಮಾನವ ಅಂತಂದ್ರೆ, ಎವ್ರಿ ಜೀನ್ಸ್ ದಟ್ ಟೇಕ್ಸ್ ಬರ್ತ್ ಆನ್ ದಿಸ್ ಅರ್ತ್, ಪ್ರತಿಯೊಂದು ಜೀವ ಈ ಭೂಮಿ ಮೇಲೆ ಜನ್ಮ ತಗೊಂಡ್ಮೇಲೆ ಒಂದಲ್ಲ ಒಂದು ದಿವಸ ಅದು ಹೋಗಬೇಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಯಾವುದೋ ಒಂದು ಸರ್ವಿಸ್ ಸೇರಿದ ಮೇಲೆ ಅವರು ಒಂದಲ್ಲ ಒಂದು ದಿವಸ ರಿಟೈರ್ಡ್ ಆಗಲೇಬೇಕು. ಇವತ್ತು ನಮ್ಮ ವಾಸು ದೊಡ್ಮನಿಯವರ ನಿವೃತ್ತಿ ನಿಮಿತ್ತ ಏನು ಈ ಕಾರ್ಯಕ್ರಮ ನಮ್ಮ ಪ್ರೋತ್ಸಾಹ ಫೌಂಡೇಶನ್ ಮಾಡ್ತಾ ಇದ್ವಿ, ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಂದರೆ ಪ್ರೋತ್ಸಾಹ ಫೌಂಡೇಶನ್ ಎಲ್ಲ ಸದಸ್ಯರು, ಅವ್ರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮವನ್ನು ನಿರ್ವಹಿಸೋದಾಗಿದೆ. ಈಗ ಎಲ್ಲರೂ ಬಹಳ ಅವರ ವಾಸು ದೊಡ್ಮನಿಯವರಿಗೆ ಹೊಗಳಿ ಬಿಟ್ಟು ಎಲ್ಲರೂ ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಕಟ್ಟಿಮನಿ ಸಾಹೇಬರಷ್ಟು ಭಾಷಣ ಕೇಳಿದೆ ನಾನು, ಬೆಳೆದವ್ರದ್ದು ನಾನು ಯಾರ್ದು ಕೇಳಿಲ್ಲ. ಕಟ್ಟಿಮನಿ ಸಾಹೇಬರ ಭಾಷಣ ಅಂತಂದರೆ ಅದು ಸರಿಯಾಗಿ ಇರ್ತದೆ. ಯಾಕಂದರೆ ನಾನು ಹೊಂಕಟ್ಟಿ ಸಾಹೇಬ್ರದ ಭಾಷಣ ಕೇಳಬೇಕಾಗಿ ಭಾಳ ಅಲ್ಲಿ ಏನಿರ್ತದೆ ಅಂದರೆ ಬರೀ ನಮ್ಮ ಜಾನಪದ ಸಾಹಿತ್ಯ ಸೇರ್ಕೊಂಡಿರ್ತದೆ, ಅದು ಕೇಳಬೇಕು ಅನ್ನೋ ಭಾಳ ಆಸೆ ಇತ್ತು. ಆದರೆ ನನಗೆ ಇವತ್ತು ನಮ್ಮ ಮೊಮ್ಮಗನ ಬರ್ತ್ಡೇ ಇತ್ತು, ಆ ಕಾರ್ಯಕ್ರಮ ಮೆರಿಟಲ್ಲಿ ಮುಗಿಸ್ಕೊಂಡು ಅವ್ರಿಗೆ ಕಳಿಸಿ ಇಲ್ಲಿ ಬರಬೇಕಾದ್ರೆ ವೇದಿಕೆ ಮೇಲೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಓಕೆ ಓಕೆ. One, two, three. Cheese. Happy retirement day. Gili 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 dum draka. Gili 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 dum draka. Gili 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 dum draka. Gili 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 dum draka. ಓಕೆ ಡನ್. ಸರ್ ಫ್ಯಾಮಿಲಿ ನೋಡಿ, ಅವರಿಬ್ರು ಮಕ್ಕಳು, ಮೇಡಮ್. ಕೋರಿಕೆ ದಯವಿಟ್ಟು ವಾಸು ಸಾಂಗ್ಲಿ ಕುಟುಂಬ ಪರಿವಾರದ ಪರವಾಗಿ, ಅದರಲ್ಲಿ ನಿವೃತ್ತಿಯ ಅಂಗವಾಗಿ ಒಂದು ಶುಭ ಸಂದೇಶ, ಸ್ವರಚಿತ ಒಂದು ಸಂದೇಶ ಇರಲಿದೆ. ಬಹಳಷ್ಟು ವಿಷಯ ಮತ್ತು ಅರ್ಥಗರ್ಭಿತ ವಿಷಯಗಳಿದ್ದಾವೆ. ಆಮೇಲೆ ನಿಧಾನವಾಗಿ ಓದ್ಕೊಂಡು ಆಮೇಲೆ ನಮಗೆ ಪ್ರತಿಕ್ರಿಯೆ ಮಾಡಬಹುದು. ಸರ್, ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ, ನಿಮ್ಮ ಬಾಳು ಬಂಗಾರವಾಗಿರಲಿ, ಎಲ್ಲದಕ್ಕೂ ಹೆಚ್ಚಾಗಿ ಆರೋಗ್ಯದಾಯಕವಾಗಿರಲಿ ಅಂತ ನಾವು ದಂಪತಿಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಎಲ್ಲ ಶುಭವಾಗಲಿ. ಥ್ಯಾಂಕ್ ಯು, ಧನ್ಯವಾದ. ಪ್ರೋತ್ಸಾಹ ಫೌಂಡೇಶನ್ಗೆ ನಾನು ತುಂಬ ಧನ್ಯವಾದಗಳು. ಎಲ್ಲ ನನ್ನ ಸದಸ್ಯರಿಗೂ ಹಾಗೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ. ನಾನು ನಡೆದು ಬಂದಂಥ ದಾರಿನ ಹೇಳಲಿಕ್ಕೆ ನಿಮಗೆ ಅವಕಾಶ ಕೊಡಬೇಕಂತ ಕೇಳ್ತಿದ್ದೆ. ನಾನು ಅಮೀನ್ಗಢ ಗ್ರಾಮ, ಬಾಗಲಕೋಟೆ ಜಿಲ್ಲೆ ಒಂದು ಹೋಬಳಿ ಏರಿಯಾ. ನಮ್ಮ ತಂದೆ ಕೃಷಿ ಮತ್ತು ನಮ್ಮದು ಚಪ್ಪಲ್ ಅಂಗಡಿ ಎರಡೂ ಇತ್ತು. ಆ ಒಂದು ತಂದೆ ತಾಯಿಗೆ ನಾನು 6ನೇ ಮಗನಾಗಿ ಹುಟ್ಟಿದೆ. ನನಗೆ 5 ಜನ ಸಹೋದರರು, 5 ಜನ ಸಹೋದರಿಯರು, ಇನ್ಕ್ಲೂಡಿಂಗ್ ಮೀ. ಒಟ್ಟು 10 ಜನ ಫ್ಯಾಮಿಲಿ ನಮ್ಮದು. 10 ಜನ ಫ್ಯಾಮಿಲಿಯಲ್ಲಿ
ನಮ್ಮ ತಂದೆಯವರು ಏನು ಕೆಲಸ ಮಾಡ್ತಿದ್ರು, ಒಂದು ಅಂಗಡಿನೂ ಮಾಡ್ತಿದ್ರು, ಈಜ್ವಲ್ ಅಗ್ರಿಕಲ್ಚರ್ ಮಾಡ್ತಿದ್ರು. ಸಾಹೇಬ್ರು ಹೇಳಿದ್ರು, ಪವಾರ್ ಸಾಹೇಬ್ರು, ಇವರೊಬ್ಬರೇ ಅಲ್ಲ, ಇವರು ದುರ್ಪತ್ನಿನೂ ಕೆಲಸ ಮಾಡಿದ್ರು. ಸತ್ಯ ಇದೆ ಸರ್ ಅದಕ್ಕೆ. ಯಾಕಂದ್ರೆ ನಾನು ಎಲ್ಲಾದ್ರೂ ಇನ್ಸ್ಪೆಕ್ಷನ್ ಹೋಗ್ಬೇಕಾದ್ರೆ ನಾನು ಹಿಂದಿನ ದಿನ ಹೇಳ್ತಿದ್ದೆ ಅವರಿಗೆ, ನಾನು ನಾಳೆ ಇಂಥ ದಿನ ಹೋಗ್ಬೇಕು ಎಷ್ಟೊತ್ತಿಗೆ ಅಂದಾಗ, ಇವಾಗ ನಾನು ಮಲಗಿದ್ರೆ ಅವ್ರು ಎಬ್ಬಿಸ್ತಿದ್ರು, ಇಲ್ಲ ಟೈಮ್ ಆಗಿದೆ ಹೋಗಿ ನೀವು. ಆಮೇಲೆ ಹೋಗೋ ಟೈಮ್ನಲ್ಲಿ ನನಗೆ ನಂದು ಯಾವಾಗಲೂ ಹ್ಯಾಬಿಟ್ ಏನಂದ್ರೆ ಎಲ್ಲ ಮನೆಯಲ್ಲೇ ಊಟ ಮಾಡೋದು. ನಾನು ಹೊರಗಡೆದ್ದು ಬಹಳ ಕಡಿಮೆ ಯಾವುದೇ ಪರಿಸ್ಥಿತಿಯಲ್ಲಿ. ಬೆಳಿಗ್ಗೆ ನಾನು ಅರೌಂಡ್ 8 ಗಂಟೆಗೆ ಹೋಗ್ಬೇಕಾದ್ರೂ ಸಹಿತ ಬೆಳಗ್ಗೆ 7 ಗಂಟೆಗೆ 7:30 ರೆಡಿ ಮಾಡ್ತಿದ್ರು ನನಗೆ ಟಿಫನ್ಗಳು. ಆಮೇಲೆ ಆಫೀಸ್ಗೆ ಹೋಗ್ಬೇಕಾದ್ರೂ ಸಹಿತ ನಾನು ಹೊರಗೆ ಹೋಗ್ಬೇಕಾದ್ರೂ ಅಷ್ಟೇ ಡೆಪೋ ಹೋಯ್ತಿದ್ದಿಲ್ಲ, ಬಟ್ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು 2 ರೊಟ್ಟಿ ಅಥವಾ 2 ಚಪಾತಿ ತಗೊಂಡು ಹೋಗ್ತಿದ್ದೆ ನಾನು. ಹೀಗಾಗಿ ನನಗೆ ಧರ್ಮಪತ್ನಿನೂ ಸಹಿತ ಅಷ್ಟೇ ನನಗೆ ಸಾಥ್ ಕೊಟ್ಟಿದ್ದಾಳಂತ ಈ ಮೂಲಕ ನಾನು ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಸಹೋದರಿಯವರು ಸರ್ ಆಗಿದೆ, ಅದನ್ನ ಯೂನಿಯನ್ ಬ್ಯಾಂಕ್ದಲ್ಲಿ ಸಹಿತ ನಾವು ಡಿಪಾಸಿಟ್ ಮಾಡಿದ್ದೀವಿ. ಇಂಥ ಯಾವ ಸಭೆ ಸಮಾರಂಭಗಳು ಮಾಡಿದ್ರು ಸಹಿತ ನಾವು ಯಾವುದೇ ಫೌಂಡೇಶನ್ ವತಿಯಿಂದ ದುಡ್ಡು ಹಾಕದೆ ನಮ್ಮಲ್ಲೇ ಸದಸ್ಯರ ಕಡೆಯಿಂದ ನಾವು ಶೇರ್ ಮಾಡ್ಕೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿಗೆ ಮಾಡೋಣ ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನೂ ಅಭಿವೃದ್ಧಿ ಮಾಡೋಣ, ಎಲ್ಲರೂ ಸಹಕಾರ ಕೈ ಜೋಡಿಸೋಣ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಎಲ್ಲ ಮಹಿಳಾ ಸದಸ್ಯರು ಸಹಿತ ಅದೇ ರೀತಿಯಾಗಿ ಎಲ್ಲರೂ ಅಷ್ಟೇ ಉತ್ಸುಕರಿಂದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ನಿವೃತ್ತಿ ಜೀವನಕ್ಕೆ ಹಾರೈಸಿದಿರಿ. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. थँक्यू सर, थँक्यू. छान लिहिले तर. सर लिहिलेत नाही हां त्यांचा अक्षर हां त्यांनी तो प्रिंट ತೆಗೆದುಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಊಟ ಥ್ಯಾಂಕ್ಸ್ ಇನ್ನೂ ಮುಗಿದಿಲ್ಲ ಸರ್ ಪ್ರೋಗ್ರಾಮ್. ಮಾಡೋಣ ಈಗ. ಈ ರೀತಿ ಎಲ್ಲ ಮಾಡಿದ್ದಾರೆ. पीठ नॉन फेवरेट जामून पाठव की याच्यामध्ये एक. थँक्यू. बरी ग ಕುತ್ಕೊಂಡಿದೆ. ಹಾಂ ಬರ್ತೀನಿ ಸ್ಟಾರ್ಟ್ ಮಾಡಿ. ಅವ್ರ ಮಮ್ಮಿ ಇಲ್ಲಿ ಬರಲಿಲ್ಲ, ಮಕ್ಕಳು ಇಲ್ಲಿ ಕೂತಿದ್ದಾರೆ. ಲೇಡೀಸ್ ಎಲ್ಲ ಅಲ್ಲಿ ಕೊಡ್ಬೇಕಂತೆ. ಹಾಂ ಲೇಡೀಸ್ ಎಲ್ಲ ಕೊಡ್ಬೇಕಾ? ಹಾಂ ಬಂದೆ ವಿಡಿಯೋ ಕೊಟ್ಬಿಡ್ತೀನಿ. ಸ್ಮೈಲ್ ಸ್ಮೈಲ್. ಬಾಯ್ ಎಲ್ಲರಿಗೂ ಬಾಯ್. ಗುಡ್ ನೈಟ್. ಬರೋಣ ಬರ್ರಿ ಅನಿತಾ, ಬಾಯ್. ಬರೋಣ ಸರ್. ಬಾಯ್ ಸರ್. ಓಕೆ ಬಾಯ್ ಬಾಯ್. ಬರ್ರೀಗ. ಓಕೆ 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 ಬಾಯ್ ಮಾ. ಬರ್ರಿ ಓಕೆ ಬಾಯ್. ಅನಿತಾ ಅವ್ರು ಬಾಯ್ ಬಾಯ್ ಬರ್ರಿ. ಅದೇ ಮಗಿರಿ ಎಲ್ ಕಡೆ ಕಾಳಜಿ ತಗೋರಿ, ಮತ್ತೆ ಭೇಟಿ ಆಗೋಣ. ನಿಮ್ದು ಬಂತಲ್ಲ ಕಾರ್, ಹೋಗ್ರಿ ಕುತ್ಕೊಳ್ಳೋಗ್ರಿ. ओके बाय बाय. आराम जात काय तर जेव घरामध्ये. ओके बाय बाय. सावकाश बरी आरामाಗಿ बाय बाबू. ಓಕೆ ಅಭಿಮಾನಿಗಳೇ, ನಾವು ಆರಾಮಾಗಿ ಹೋಗಿ ಬಂದ್ವಿ. ಮತ್ತು ಕಾರ್ಯಕ್ರಮ ಅಂತೂ ಭಾಳ ಮಸ್ತ್ ಆಯಿತು, ಚಲೋ ಆಯಿತು. ಎಲ್ಲರಿಗೂ ಭೇಟಿ ಅದು ಎಂಟರ್ಟೈನ್ಮೆಂಟ್ ಫಂಕ್ಷನ್ ಈ ವಿಡಿಯೋ ಒಳಗೆ ಐತಿ. ನಿಮಗೂ ಇಷ್ಟ ಆಗ್ತದೆ ಅನ್ಕೊಂಡಿದೀವಿ. ಟೈಮ್ ಬೇರೆ 12 ಗಂಟೆ ಆಗೈತಿ ಈಗ, ಮತ್ತು 12:30 ಆಗೈತಿ. ಮತ್ತು ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ. ಸರ್ ಅವರ ನಿವೃತ್ತಿ ಕಾರ್ಯಕ್ರಮ ಅಂಗವಾಗಿ ಇನ್ನೊಮ್ಮೆ ಅವರಿಗೆ ಶುಭಾಶಯ ನಾವು ಕೋರ್ತೀವಿ. ಮತ್ತೆ ಸಿಗೋಣ ಬೇಗ. ಮತ್ತೆ ಎಲ್ಲರೂ ಕೊಡೋಣ ಅಂತ ಹೇಳಿದಾರೆ. ಮತ್ತೆ ನೋಡೋಣ ಏನೇನಾಗ್ತದೆ. ಈ ಸದ್ಯ ಈ ವಿಡಿಯೋ ನೋಡ್ರಿ, ಇಷ್ಟ ಆಗ್ತದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ ಮರ್ಯಾಕ್ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡ್ರಿ. ಶ್ರೀ ವಾಸುದೇವ ದೊಡ್ಡಮನೆ ಸಾಹೇಬರಿಗೆ ಮತ್ತೊಮ್ಮೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಶುಭರಾತ್ರಿ.